ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 9 ಫೆಬ್ರವರಿ 2025 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು ರೈಸ್ ಇನ್ ADHD ಕೇಸಸ್ ಅಮಾಂಗ್ ಚಿಲ್ಡ್ರನ್ ಪೋಸ್ಟ್ ಪ್ಯಾಂಡಮಿಕ್ ಸೇಸ್ ಎಜುಕೇಟರ್ ಇನ್ ದ ಸಿಟಿ. ಈ ಒಂದು ಆರ್ಟಿಕಲ್ ಏನಿದೆ ಇದು ADHD ಅನ್ನುವಂಥ ಒಂದು ಸಿಂಪ್ಟಮ್ ಬಗ್ಗೆ ಮಾತನಾಡುತ್ತೆ. ಸೊ ಏನು ಈ ADHD ಅಂದರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್. ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಏನಾಗುತ್ತೆ ಈ ಒಂದು ಕೇಸಸ್ ಏನಿದೆ ಅಲ್ವಾ, ಈ ADHD ಕೇಸಸ್ COVID-19 ಆದಮೇಲೆ ಅಂತಂದರೆ COVID-19 ಆಲ್ಮೋಸ್ಟ್ 2 ಇಯರ್ಸ್ ಲಾಕ್ಡೌನ್ ಏನಿತ್ತು, ಈ ಲಾಕ್ಡೌನ್ ಆದ ನಂತರ ಈ ಒಂದು ಕೇಸಸ್ ಏನಿದೆ ಇದು ಹೆಚ್ಚಾಗಿದೆ. ಅಪ್ರಾಕ್ಸಿಮೇಟ್ಲಿ 8 to 10% ಆಫ್ ಚಿಲ್ಡ್ರನ್ ಈ ಒಂದು ಡಿಸಾರ್ಡರಿಂದ ಸಫರ್ ಆಗ್ತಾ ಇದ್ದಾರೆ ಅಂತ ಒಂದು ಸ್ಟಡಿ ಹೇಳಿದೆ. ಏನಾಗುತ್ತೆ ಈ ADHDಯಲ್ಲಿ ಅಂತ ನೋಡಿದ್ರೆ ಇಲ್ಲಿ ಹೆಸರು ಹೇಳೋ ಥರ ಅಟೆನ್ಷನ್ ಡೆಫಿಸಿಟ್ ಅಂದರೆ ಸ್ಟೂಡೆಂಟ್ಸ್ನ ಕಾನ್ಸಂಟ್ರೇಷನ್ ಲೆವೆಲ್ ಏನಿರುತ್ತಲ್ವ, ಕಾನ್ಸಂಟ್ರೇಷನ್ ಲೆವೆಲ್ ಕಡಿಮೆ ಆಗುತ್ತೆ, ಬಟ್ ಅವರು ಹೈಪರ್ ಆ್ಯಕ್ಟಿವ್ ಆಗಿ ಇರ್ತಾರೆ. ಅಂದರೆ ಕಾನ್ಸಂಟ್ರೇಷನ್ ಲೆವೆಲ್. ಸೊ ಈ ಕಾನ್ಸಂಟ್ರೇಷನ್ ಲೆವೆಲ್ ಅಂತ ಬಂದ ತಕ್ಷಣ ಇದು ನಮಗೆ ಮೆಂಟಲ್ ಡಿಸಾರ್ಡರ್ ಅಂತ ಗೊತ್ತಾಗಬೇಕು. ಓಕೆನಾ, ಅಂದರೆ ನಮ್ಮ ಬ್ರೈನ್ ಆ್ಯಕ್ಟಿವಿಟಿ ಏನಿದೆ ಅದು ಕಡಿಮೆ ಆಗುತ್ತೆ. ಸೊ ಇದರ 3 ಕೀ ಫೀಚರ್ಸ್ ಏನು ಅಂತಂದರೆ, ಫಸ್ಟ್ ಒನ್ ಈಗಾಗಲೇ ಹೇಳಿರೋ ಥರ ಇನ್ಅಟೆನ್ಷನ್ ಅಂದರೆ ಅಟೆನ್ಷನ್ ಡೆಫಿಸಿಟ್ ಏನಿದೆ ಅದು. ಸೆಕೆಂಡ್ ಒನ್ ಬಂದು ಹೈಪರ್ ಆ್ಯಕ್ಟಿವಿಟಿ ಅಂದರೆ ಇವಾಗ ಜಾಸ್ತಿ ಮಾತಾಡೋದಿರ್ಬೋದು, ಇಲ್ಲ ಫಿಜಿಟಿಂಗ್ ಇರ್ಬೋದು, ಈ ರೀತಿಯಾಗಿ ಮಾಡೋದು. ಮತ್ತು ಮೂರನೇದಾಗಿ ಏನು ಅಂದರೆ ಇಂಪಲ್ಸಿವಿಟಿ ಅಂದರೆ ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡೋದಿರ್ಬೋದು, ಅಂದರೆ ವಿತೌಟ್ ಥಿಂಕಿಂಗ್ ಏನು ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ದಿರನೇ ಕೆಲಸಗಳನ್ನು ಮಾಡೋದಿರ್ಬೋದು. ಸೊ ದಟ್ ಈಸ್ ಕಾಲ್ಡ್ ಆಸ್ ಇಂಪಲ್ಸಿವ್ನೆಸ್. ಸೊ ಈ ರೀತಿಯಾಗಿ ಈ 3 ಬಂದು ಕೀ ಫೀಚರ್ಸ್ ಆಫ್ ADHD. ಓಕೆನಾ, ಯೂಶಲಾಗಿ ಇದು ಚೈಲ್ಡ್ಹುಡ್ಡಿಂದ ಅಡಲ್ಟ್ಹುಡ್ ಒಳಗಡೆ ಯಾವಾಗಾದ್ರೂ ಬರ್ಬೋದು ಆ್ಯಂಡ್ ಇಟ್ ವಿಲ್ ಕಂಟಿನ್ಯೂ ಟಿಲ್ ಅಡಲ್ಟ್ಹುಡ್ ಆಲ್ಸೋ. ಏನಾಗುತ್ತೆ ಅಂದರೆ ಈಗಾಗಲೇ ನಾನು ಹೇಳಿದ್ದೀನಿ, ಲೈಕ್ ಅಟೆನ್ಷನ್ ಇರೋದಿಲ್ಲ ಮತ್ತು ಇಂಪಲ್ಸಿವ್ ಬಿಹೇವಿಯರ್ಸ್ ಇರುತ್ತೆ, ಓವರ್ ಆ್ಯಕ್ಟಿವ್ ಆಗಿರ್ತಾರೆ. ಸೊ ಹಾಗಾದರೆ ಯಾವ ರೀತಿಯಾಗಿ ಇದನ್ನ ಟ್ರೀಟ್ ಮಾಡ್ಬೋದು ಅಂತಂದರೆ, ಅಡೆರಲ್ ಅನ್ನುವಂಥ ಬ್ರ್ಯಾಂಡ್ ನೇಮಿಂದ ಒಂದು ಡ್ರಗ್ಗನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಆ ಡ್ರಗ್ ಕಾಂಬಿನೇಷನ್ ಏನು ಅಂದರೆ ಡೆಕ್ಸ್ಟ್ರೋ ಆಂಫೆಟಮಿನ್ ಮತ್ತು ಆಂಫೆಟಮಿನ್ ಎರಡನ್ನೂ ಸೇರಿಸಿ ಮಾಡಿರ್ತಾರೆ. ಆ್ಯಂಡ್ ಇಟ್ ಈಸ್ ಯೂಶಲಿ FDA ಲೈಕ್ US ಅಲ್ಲಿ ಇದನ್ನು ಸದ್ಯಕ್ಕೆ ಅವರು ಏನದು ADHDನ ಟ್ರೀಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. 500 crore rupees ಫಂಡ್ ಗಿವ್ಸ್ ಅಟಾನಮಿ ಫಾರ್ ನ್ಯಾಷನಲ್ ಮಿಷನ್ ಆನ್ ಮ್ಯಾನುಸ್ಕ್ರಿಪ್ಟ್ಸ್. ಕಳೆದ ವಾರ ಬಂದಂತಹ ಬಜೆಟ್ ಏನಿದೆ, ಬಜೆಟ್ 2025-2026 ಏನಿದೆ, ಈ ಬಜೆಟ್ನಲ್ಲಿ ನ್ಯಾಷನಲ್ ಮಿಷನ್ ಆನ್ ಮ್ಯಾನುಸ್ಕ್ರಿಪ್ಟ್ಸ್ ಅನ್ನುವಂಥ ಒಂದು ಹೊಸ ಮಿಷನನ್ನು ಸ್ಟಾರ್ಟ್ ಮಾಡಿದ್ರು. ಸೊ ಈ ಒಂದು ಮಿಷನ್ ಏನಿದೆ ಇದಕ್ಕೆ 500 crores rupees ಏನಿದೆ ಇಷ್ಟು ಫಂಡನ್ನು ನಾವು ಕೊಡ್ತಾ ಇದ್ದೀವಿ ಫಾರ್ ನೆಕ್ಸ್ಟ್ 6 ಇಯರ್ಸ್. ಎಷ್ಟು ಇಯರ್ಸು? 6 ಇಯರ್ಸ್ಗೆ 500 crores ಕೊಡ್ತಾ ಇದ್ದೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ, ಆ್ಯಕ್ಚುಲಾಗಿ ಇದು ಈ NMM ಏನಿದೆ ಇದನ್ನು ಸ್ಟಾರ್ಟ್ ಮಾಡಿದ್ದು 2003 ಆ್ಯಕ್ಚುಲಿ ಈ ಬಜೆಟಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಲ್ಲ, ಬಜೆಟಲ್ಲಿ ಇಷ್ಟು ಫಂಡನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದು. ಬಟ್ ಆ್ಯಕ್ಚುಲಾಗಿ ಇದನ್ನ ಸ್ಟಾರ್ಟ್ ಮಾಡಿದ್ದು 2003 ಬೈ ಮಿನಿಸ್ಟ್ರಿ ಆಫ್ ಟೂರಿಸಮ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಕಲ್ಚರ್, ಇವೆರಡೂ ಸೇರಿ ಈ ಒಂದು ಮಿಷನ್ ಆನ್ ಮ್ಯಾನುಸ್ಕ್ರಿಪ್ಟ್ಸನ್ನು ಅವರು ಸ್ಟಾರ್ಟ್ ಮಾಡಿದ್ರು. ಏನಕ್ಕೆ? ಓಕೆ, ಇನ್ನೂ ಒಂದು ಪಾಯಿಂಟ್ ಇದರಲ್ಲಿ, ಇಟ್ ಈಸ್ ಅ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅನ್ನೋದು ನಮಗೆ ಗೊತ್ತಿರಬೇಕಂದ್ರೆ ಇಟ್ ಈಸ್ ಮೇನ್ಲಿ ಫಂಡೆಡ್ ಬೈ ಸೆಂಟರ್ ಅಂತ. ಇದಾದಮೇಲೆ ಇದು ಏನಕ್ಕೆ ಮಾಡಿದ್ದು ಅಂದರೆ, ನಮಗೆಲ್ಲ ಗೊತ್ತಿದೆ ಭಾರತದ ಇತಿಹಾಸನ ನಾವು ನೋಡಿದ್ರೆ ಹಲವಾರು ಮ್ಯಾನುಸ್ಕ್ರಿಪ್ಟ್ಸ್ಗಳು ಇದೆ. ಅಂದರೆ ನಮ್ಮ ಒಂದು ಹಿಸ್ಟ್ರಿ ಏನಿದೆ ಅದು ಪ್ರಿಸರ್ವ್ ಆಗಿರೋದೇ ಮ್ಯಾನುಸ್ಕ್ರಿಪ್ಟ್ಸ್. ಇಲ್ಲಿ ಮ್ಯಾನುಸ್ಕ್ರಿಪ್ಟ್ಸ್ ಅಂದರೆ ತಾಳೆಗರಿಗಳು ಅಂತ ನಾವು ಏನು ಕರಿತೀವಿ ಅದು, ಅಂದರೆ ಬರೆದು ತಾಳೆಗರಿಗಳ ಮೇಲೆ ಬರೆದು ಪ್ರಿಸರ್ವ್ ಮಾಡಿರುವಂಥದ್ದೇ ಬಹಳ ಹೆಚ್ಚಿನದಾಗಿ ಇರುವಂಥದ್ದು. ನಮ್ಮ ಒಂದು ಹಿಸ್ಟ್ರಿಯನ್ನು ನಾವು ಪ್ರತಿಯೊಂದು ಸ್ಟೇಟ್ ವೈಸ್ ಹೋದ್ರೂ ನಮ್ಮ ಹಿಸ್ಟ್ರಿಯನ್ನು ನಾವು ನೋಡಬೇಕು ಅಂತಂದರೆ ಈ ಮ್ಯಾನುಸ್ಕ್ರಿಪ್ಟ್ಸ್ ಬಹಳನೇ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಇದರ ಪ್ರಿಸರ್ವೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ಈ ಒಂದು ಮಿಷನ್ ಬಗ್ಗೆ ಮಾತಾಡ್ತಿದ್ದಾರೆ. ನೆಕ್ಸ್ಟ್ ಪಾರ್ಟ್ ಈ ಮಿಷನಲ್ಲಿ ಈ ಒಂದು ಆರ್ಟಿಕಲ್ ಏನರ ಬಗ್ಗೆ ಮಾತಾಡ್ತಿದ್ದಾರೆ, ಜ್ಞಾನ್ ಭಾರತ ಮಿಷನ್ ಅಂತ ಏನು, ಇದನ್ನು ಆ್ಯಕ್ಚುಲಾಗಿ ಸ್ಟಾರ್ಟ್ ಮಾಡಿದ್ದು ಯೂನಿಯನ್ ಬಜೆಟ್ 2025-2026 ಇದನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಈಗ ಈ ಜ್ಞಾನ್ ಭಾರತ ಮಿಷನ್ ಏನಿದೆ ಅಲ್ವಾ, ಇದು ಕೂಡ ಮೋರ್ ದ್ಯಾನ್ 1 crore ಮ್ಯಾನುಸ್ಕ್ರಿಪ್ಟ್ಸನ್ನು ಸೇವ್ ಮಾಡೋದಕ್ಕೆ, ಪ್ರಿಸರ್ವ್ ಮಾಡೋದಕ್ಕೇನೆ ಮಾಡಿರುವಂಥ ಎಸ್ಟಾಬ್ಲಿಷ್ ಮಾಡ್ತಾ ಇರುವಂಥ ಮಿಷನ್ ಆಗಿದೆ. ಬಟ್ ಈಗಾಗಲೇ ನಮ್ಮ ಹತ್ರ ಈ ನ್ಯಾಷನಲ್ ಮಿಷನ್ ಆನ್ ಮ್ಯಾನುಸ್ಕ್ರಿಪ್ಟ್ಸ್ ಇದೆ. ಸೊ ಈಗ ಈ ಜ್ಞಾನ್ ಭಾರತ ಮಿಷನ್ನು ವಿಲ್ ಇಟ್ ಬಿ ಅ ಪಾರ್ಟ್ ಆಫ್ NMM?
ಅದು ನಮಗಿನ್ನ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಅಥವಾ ಸೆಪ್ರೇಟ್ ಎಂಟಿಟಿ ಇರುತ್ತಾ, ಅದರಲ್ಲೇ ನ್ಯಾಷನಲ್ ಮಿಷನ್ ಆನ್ ಮ್ಯಾನುಸ್ಕ್ರಿಪ್ಟ್ಸಲ್ಲೇ ಆ್ಯಡ್ ಮಾಡ್ತಾರಾ, ಹೇಗೆ ಅದಕ್ಕೆ ಒಂದು ಬಜೆಟ್ ಅಲೋಕೇಶನನ್ನು ಮಾಡ್ತಾರೆ ಅನ್ನೋದು ನಮಗೆ ಇನ್ನು ಸದ್ಯಕ್ಕೆ ತಿಳಿದಿಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು. ಆಲ್ಸೋ ಇದರ ನೆಕ್ಸ್ಟ್ ಪಾಯಿಂಟ್ ಏನು ಈ ಜ್ಞಾನ ಭಾರತ ಮಿಷನಲ್ಲಿ ಅಂತಂದರೆ, ಇದು ಏನಿದೆ ಇದು ಡಿಜಿಟಲ್ ಕನ್ಸರ್ವೇಷನ್ ಪ್ರೈವೇಟ್ ಕಲೆಕ್ಟರ್ಸಿಂದ ಇರ್ಬೋದು, ಪ್ರೈವೇಟ್ ಕಲೆಕ್ಟರ್ಸಲ್ಲಿರ್ಬೋದು, ಇಲ್ಲ ಮ್ಯೂಸಿಯಮ್ಸಲ್ಲಿರ್ಬೋದು, ಲೈಬ್ರರೀಸಲ್ಲಿರ್ಬೋದು, ಎಲ್ಲೆಲ್ಲಿದೆ ಅಲ್ಲೆಲ್ಲದನ್ನು ಕಲೆಕ್ಟ್ ಮಾಡಿ 1 crore ಮ್ಯಾನುಸ್ಕ್ರಿಪ್ಟ್ಸನ್ನು ಪ್ರಿಸರ್ವ್ ಮಾಡಬೇಕು ಅನ್ನೋದು ಈ ಒಂದು ಜ್ಞಾನ ಭಾರತ ಮಿಷನ್ನ ಮುಖ್ಯ ಉದ್ದೇಶ ಆಗಿದೆ. ಸೊ ಈ ಒಂದು ಆರ್ಟಿಕಲ್ನಲ್ಲಿ ನಮಗೆ 2 ಮುಖ್ಯವಾದ ಮಿಷನ್ಗಳ ಬಗ್ಗೆ ತಿಳ್ಕೊತೀವಿ. ಸೊ ದಿಸ್ ವಿಲ್ ಕಮ್ ಅಂಡರ್ ಇದು ನ್ಯಾಷನಲ್ GS ಪೇಪರ್ 2 ಅನ್ನೋದಕ್ಕಿಂತ 1ಗೆ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಆಫ್ ಆರ್ ಆರ್ಟ್ ಆ್ಯಂಡ್ ಕಲ್ಚರ್. ಸೊ ಇದು ಒಂದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಇಸ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಕ್ಟೆಡ್ ಟು ರೈಸ್? ಯೂನಿಯನ್ ಬಜೆಟ್ 2025-26 ಏನು ಹೇಳ್ತು? ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ ಎಲ್ಲಿವರೆಗೂ ಎಕ್ಸಮ್ಷನ್ ಕೊಟ್ಟಿದೆ? ಅಪ್ರಾಕ್ಸಿಮೇಟ್ಲಿ ಅಪ್ ಟು 12 lakhವರೆಗೂ ಎಕ್ಸಮ್ಷನನ್ನು ಕೊಟ್ಟಿದ್ದಾರೆ. ಕೊಟ್ಟು ಏನು ರೀಸನ್ ಕೊಟ್ಟರು? ಈ ಒಂದು 12 lakh ಸ್ಲ್ಯಾಬ್ ಏನಕ್ಕೆ ಕೊಟ್ಟಿದ್ದೀವಿ ನಾವು, ಅಲ್ಲಿವರೆಗೂ ಇನ್ಕಮ್ ಟ್ಯಾಕ್ಸ್ ಫ್ರೀ ಅಂತ ಯಾಕೆ ಹೇಳಿದ್ದೀವಿ ಅಂತಂದರು ಅಂದರೆ, ದಿಸ್ ವಿಲ್ ಬೂಸ್ಟ್ ಇನ್ಕಮ್ ಅಟ್ ಮಿಡಲ್ ಕ್ಲಾಸ್ ಅಂತ. ಅಂದರೆ ಮಿಡಲ್ ಕ್ಲಾಸ್ ಇನ್ಕಮ್ ಏನಿದೆ ಆ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ಯಾವಾಗ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ ಆಗ ಅವರಲ್ಲಿ ಸೇವಿಂಗ್ಸ್ ಹೆಚ್ಚು ಮಾಡ್ತಾರೆ ಆ್ಯಂಡ್ ಆಲ್ಸೋ ಕನ್ಸಂಪ್ಷನ್ ಹೆಚ್ಚು ಮಾಡ್ತಾರೆ. ಈಗ ನಮ್ಮ ಕೈಯಲ್ಲಿ ಕಾಸಿದ್ರೆ ನಾವು ಹೆಚ್ಚಾಗಿ ಸ್ಪೆಂಡ್ ಮಾಡ್ತೀವಿ. ಸೊ ಯಾವಾಗ ಹೆಚ್ಚಾಗಿ ಸ್ಪೆಂಡ್ ಮಾಡಿದಾಗ್ಲೇ ನಮ್ಮ ಎಕಾನಮಿ ರನ್ ಆಗೋದು. ಆ ಒಂದು ರೀಸನನ್ನು ಕೊಟ್ಟು 12 lakhವರೆಗೂ, ಈಗ ಮೊದಲಿದ್ದು 7 lakhವರೆಗೂ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇತ್ತು. ಸೊ ಈಗ ಅದನ್ನ ಇನ್ಕ್ರೀಸ್ ಮಾಡಿ 12 lakh. ಸೊ ಅಡಿಷ್ನಲ್ 5 lakhs ಅಷ್ಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅಂದರೆ ಎಕ್ಸ್ಟ್ರಾ ಸ್ಲ್ಯಾಬ್ ಕೊಟ್ಟಿರೋದ್ರಿಂದ ಇಲ್ಲೇನಾಗುತ್ತೆ, ಒಂದು ಕಡೆ ಸೇವಿಂಗ್ಸ್ ಇನ್ಕ್ರೀಸ್ ಆಗುತ್ತೆ, ಒಂದು ಕಡೆ ಕನ್ಸಂಪ್ಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಎಕಾನಮಿ ಬೂಸ್ಟ್ ಆಗುತ್ತೆ. ಓಕೆನಾ? ಇದರಿಂದ ಎಕಾನಮಿ ಬೂಸ್ಟ್. ಸೊ ಯಾವ ರೀತಿಯಾಗಿ ಎಕಾನಮಿ ಬೂಸ್ಟ್ ಆಗುತ್ತೆ? ಸೊ ಈಗ ಕನ್ಸಂಪ್ಷನ್ಗೆ ನಾವು ನೋಡೋಣ. ಕನ್ಸಂಪ್ಷನ್ ನೋಡಿದಾಗ ಇವಾಗಿರುವಂತಹ ಪ್ರೆಸೆಂಟ್ ಕಲ್ಚರನ್ನು ನೋಡಿದ್ರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಏನಿದೆ ಇದರ ಕನ್ಸಂಪ್ಷನ್ ಹೆಚ್ಚಾಗುತ್ತೆ ಒಂದು. ಅದಾದಮೇಲೆ ಪ್ರಾಸೆಸ್ಡ್ ಫುಡ್ಸ್ ಏನಿದೆ ಇದರ ಕನ್ಸಂಪ್ಷನ್ ಇನ್ಕ್ರೀಸ್ ಆಗುತ್ತೆ. ಮತ್ತು ಇಂಪೋರ್ಟೆಡ್ ಗೂಡ್ಸ್ ಏನಿದೆ ಇಂಪೋರ್ಟೆಡ್ ಗೂಡ್ಸ್ ಕನ್ಸಂಪ್ಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಯಾವಾಗ ಇದೆಲ್ಲ ಇನ್ಕ್ರೀಸ್ ಆಗುತ್ತೆ, ಇದೆಲ್ಲ ಡೈರೆಕ್ಟಾಗಿ ಎಕನಾಮಿಕ್ ಗ್ರೋತ್ಗೆ ಕಾರಣ ಆಗುತ್ತೆ, ಎಕನಾಮಿಕ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಕಾರಣ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಇನ್ನು ಸೇವಿಂಗ್ಸ್ ಇನ್ಕ್ರೀಸ್ ಆದರೆ ಎಕನಾಮಿ ಯಾವ ರೀತಿಯಾಗಿ ಬೂಸ್ಟ್ ಆಗುತ್ತೆ? ಸೇವಿಂಗ್ಸ್ ಇನ್ಕ್ರೀಸ್ ಆಯಿತು ಅಂದರೆ ನಾವು ಎಲ್ಲಿಡ್ತೀವಿ ಆ ಅಮೌಂಟನ್ನು? ಬ್ಯಾಂಕ್ಸಲ್ಲಿ ಸ್ಟೋರ್ ಮಾಡ್ತೀವಿ, ಕರೆಕ್ಟಾ? ಸೊ ಬ್ಯಾಂಕ್ಸ್ ಏನು ಮಾಡುತ್ತೆ, ಬ್ಯಾಂಕ್ಸ್ ಬಂದು ಇದನ್ನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಇರ್ಬೋದು, ಇಲ್ಲ ಬೇರೆದ್ರಲ್ಲಿ, ಒಟ್ಟಿನಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸಲ್ಲಿ ಬ್ಯಾಂಕ್ ಇನ್ವೆಸ್ಟ್ ಮಾಡಿರುತ್ತೆ. ಸೊ ಇದರಿಂದ ಏನಾಯಿತು ಅಂತಂದರೆ ಸೇವಿಂಗ್ಸ್ ಇನ್ಕ್ರೀಸ್ ಆದಾಗ ಬ್ಯಾಂಕ್ ಡೆಪಾಸಿಟ್ಸ್ ಇನ್ಕ್ರೀಸ್ ಆಗುತ್ತೆ. ಬ್ಯಾಂಕ್ ಡೆಪಾಸಿಟ್ಸ್ ಇನ್ಕ್ರೀಸ್ ಆಯಿತು ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಇನ್ಕ್ರೀಸ್ ಆಗುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸಿಂದ ಎಕಾನಮಿ ಬೂಸ್ಟ್ ಆಗುತ್ತೆ. ಹೇಗೆ ಬೂಸ್ಟ್ ಆಗುತ್ತೆ? ಇನ್ವೆಸ್ಟ್ಮೆಂಟ್ಸ್ ಇತ್ತು ಅಂತಂದರೆ ಇದರಿಂದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ಸೋಷಿಯಲ್ ಸೆಕ್ಟರ್ ಡೆವಲಪ್ಮೆಂಟ್ ಇರ್ಬೋದು, ಎಲ್ಲದಕ್ಕೂ ಕಾರಣ ಆಗುತ್ತೆ. ಸೊ ಅದರಿಂದ ಎಕಾನಮಿ ಬೂಸ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ಬೇಸಿಕ್ ಸ್ಟ್ರಕ್ಚರ್ ಹೇಗೆ ಎಕಾನಮಿ ವರ್ಕ್ ಆಗುತ್ತೆ. ಅಂದರೆ ಈಗ ಸೇವಿಂಗ್ಸ್ ಆರ್ ಕನ್ಸಂಪ್ಷನಿಂದ ಏನಾಗುತ್ತೆ ಅಂತಂದರೆ ಎಕಾನಮಿ ಬೂಸ್ಟ್ ಆಗುತ್ತೆ. ಓಕೆನಾ? ಇಲ್ಲಿ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಇದಾಗೋದಿರ್ಬೋದು, ಇಲ್ಲ ಅಂತಂದರೆ ಬೇರೆ ರೀತಿ ಕನ್ಸಂಪ್ಷನಲ್ಲಿ ಸ್ಪೆಂಡ್ ಮಾಡೋದ್ರಿಂದ ಎಕಾನಮಿಕ್ ಗ್ರೋತ್ ಆಗುತ್ತೆ. ಬಟ್ ಯಾಕೆ ಈ ಸ್ಲ್ಯಾಬನ್ನು ಇನ್ಕ್ರೀಸ್ ಮಾಡಿದ್ರು? ವೈ ವಾಸ್ ಇಟ್ ಅ ಕನ್ಸರ್ನ್? ಏನು ಕನ್ಸರ್ನಿಂದ ಈ ಸ್ಲ್ಯಾಬನ್ನು ಅವರು ಇನ್ಕ್ರೀಸ್ ಮಾಡಿದ್ದಾರೆ ಅನ್ನೋದು ನಮಗಿಲ್ಲಿ ಕ್ವೆಶನ್ ಆಗುತ್ತೆ. ಸೊ ಅದನ್ನು ನಾವು ನೋಡೋಕ್ಕೆ ಹೋದರೆ ಏನು ಕನ್ಸರ್ನ್ ಅಂದರೆ, ಆ್ಯಕ್ಚುಲಾಗಿ ಈ ಇನ್ವೆಸ್ಟ್ಮೆಂಟ್ಸ್ ಏನಿತ್ತಲ್ವಾ, ದೀಸ್ ಇನ್ವೆಸ್ಟ್ಮೆಂಟ್ಸ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ನಾವು ಇದನ್ನ ಕರಿತೀವಿ. ಈ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ಏನಿತ್ತು ಇದು ಓವರ್ ಅ ಡಿಕೆಡ್, ಅಂದರೆ ಲಾಸ್ಟ್ 10 yearsಯಿಂದ ಈ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ಕಡಿಮೆ ಆಗ್ತಾ ಬರ್ತಾ ಇತ್ತು. ಆ್ಯಂಡ್ ಈಗ ಲೇಟೆಸ್ಟಾಗಿ ನೋಡಿದ್ರೂ ಕೂಡ ಈ ಒಂದು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ರೆಡ್ಯೂಸ್ ಆಗ್ತಾನೆ ಇತ್ತು. ಯಾಕೆ ಅಂತಂದರೆ, ಫಸ್ಟ್ ಪಾಯಿಂಟು ಡಿಸ್ಪೋಸಬಲ್ ಇನ್ಕಮ್ ಏನಿದೆ ಆ ಡಿಸ್ಪೋಸಬಲ್ ಇನ್ಕಮ್ ರೆಡ್ಯೂಸ್ ಆಗ್ತಾಯಿತ್ತು ಬಿಕಾಸ್ ಆಫ್ ಹೆವಿ ಟ್ಯಾಕ್ಸೇಷನ್. ಡಿಸ್ಪೋಸಬಲ್ ಇನ್ಕಮ್ ಯಾಕೆ ಇನ್ಕ್ರೀಸ್ ಆಗ್ತಾಯಿತ್ತು? ಒಂದು ಟ್ಯಾಕ್ಸೇಷನ್ ಸಿಸ್ಟಮಿಂದ ಇರ್ಬೋದು, ಮತ್ತೊಂದು ಬಂದು ಇನ್ಫ್ಲೇಷನಿಂದ. ಸೊ ಈ 2 ರೀಸನಿಂದ ಡಿಸ್ಪೋಸಬಲ್ ಇನ್ಕಮ್ ಕಡಿಮೆ ಆಗ್ತಾಯಿತ್ತು. ಇದು ಒಂದು ಕಡೆ.
ನೆಕ್ಸ್ಟ್ ಇಶ್ಯೂ ಏನು ಅಂತ ಅಂದರೆ ಕ್ರೌಡಿಂಗ್ ಔಟ್ ಎಫೆಕ್ಟ್. ಏನು ಕ್ರೌಡಿಂಗ್ ಔಟ್ ಎಫೆಕ್ಟ್ ಅಂತಂದರೆ, ಗವರ್ನಮೆಂಟು ಯಾವಾಗ ಮಾರ್ಕೆಟಿಂದ ಹೆಚ್ಚಿನದಾಗಿ ಬಾರೋ ಮಾಡ್ಕೊಳ್ಳುತ್ತೆ ಆಗ ಪ್ರೈವೇಟ್ ಇನ್ವೆಸ್ಟರ್ಸ್ ಅಲ್ಲಿಂದ ಆಚೆ ಹೋಗ್ತಾರೆ. ಸೊ ಇದೇ ಲಾಸ್ಟ್ ಡಿಸೆಂಬರ್ ಕ್ವಾರ್ಟರ್ ಏನಿತ್ತು, ಡಿಸೆಂಬರ್ 2024 2025 ಕ್ವಾರ್ಟರ್ ಏನಿದೆ ಅದರಲ್ಲಿ ಆಗಿದ್ದು. ಇದರಲ್ಲಿ ಏನಾಯಿತು ಅಂದರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ವಾಸ್ ಓನ್ಲಿ 1.4% ಅಷ್ಟೇನೆ. ಅದೇ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ಸ್ ಬೈ ಸ್ಟೇಟ್ ಆ್ಯಂಡ್ ಸೆಂಟರ್ ನೋಡಿದ್ರೆ ಇಟ್ ವಾಸ್ ಅಪ್ರಾಕ್ಸಿಮೇಟ್ಲಿ 12 ಆ್ಯಂಡ್ 34% ಅಂತ ನಾವು ತೊಗೊಬೋದು. ಅಂದರೆ ಸೆಂಟರು 12%, ಸ್ಟೇಟ್ಸು 34% ಅಷ್ಟು. ಸೊ ಈ ಸ್ಟೇಟ್ಸ್ ಮತ್ತು ಸೆಂಟರ್ ಏನೇನು ಇಷ್ಟೊಂದು ಲೈಕ್ ಮಾರ್ಕೆಟಿಂದ ಬಾರೋ ಮಾಡಿಕೊಂಡ್ರೆ ಪ್ರೈವೇಟ್ ಇನ್ವೆಸ್ಟರ್ಸ್ಗೆ ಅಲ್ಲಿ ಬಾರೋ ಮಾಡೋದಕ್ಕೆ ಜಾಗ ಇರೋದಿಲ್ಲ. ಇದರಿಂದ ಕ್ರೌಡಿಂಗ್ ಎಫೆಕ್ಟ್ ಆಗ್ತಾ ಇತ್ತು. ಸೊ ದಿಸ್ ಈಸ್ ವಾಟ್ ದ ಮೇನ್ ಕನ್ಸರ್ನ್ ವಿತ್ ರೆಸ್ಪೆಕ್ಟ್ ಟು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್. ಏನು ಒಂದು ಡಿಸ್ಪೋಸಬಲ್ ಇನ್ಕಮ್ ಕಡಿಮೆ ಇತ್ತು ಬಿಕಾಸ್ ಆಫ್ ಟ್ಯಾಕ್ಸೇಷನ್ ಸಿಸ್ಟಮ್ ಆ್ಯಂಡ್ ಇನ್ಫ್ಲೇಷನ್. ಆ್ಯಂಡ್ ನೆಕ್ಸ್ಟ್ ಬಂದು ಕ್ರೌಡಿಂಗ್ ಔಟ್ ಎಫೆಕ್ಟ್. ಈಗ ನಾನು ಮುಂಚೆ ಹೇಳ್ದಂಗೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ಯಾವುದರಿಂದ ಡಿಟರ್ಮೈನ್ ಆಗುತ್ತೆ, ಒಂದು ಕನ್ಸಂಪ್ಷನಿಂದ ಮತ್ತೊಂದು ಸೇವಿಂಗ್ಸಿಂದ. ಅದು ಹೇಗೆ ಅಫೆಕ್ಟ್ ಆಗುತ್ತೆ ಅಂತ ಈಗಾಗಲೇ ನಾವು ನೋಡಿದ್ದೀವಿ. ಮತ್ತು ಯಾಕೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ಲಗ್ಗಿಶ್ ಇತ್ತು, ಒಂದು ಇದು ಡಿಸ್ಪೋಸಬಲ್ ಇನ್ಕಮು, ಒಂದು ಕ್ರೌಡಿಂಗ್ ಔಟ್ ಎಫೆಕ್ಟು. ಇದರ ಜೊತೆಗೆ ಏನು ಅಂತಂದರೆ ಕೆಲವು ಇನ್ವೆಸ್ಟರ್ಸ್ ಏನಿರ್ತಾರೆ, ಈ ಮೂರನೇ ಪಾಯಿಂಟ್ ಏನು ಅಂದರೆ, ಈ ಕೆಲವು ಪ್ರೈವೇಟ್ ಇನ್ವೆಸ್ಟರ್ಸ್ ಏನಿರ್ತಾರೆ ಅವರು ರಿಸ್ಕ್ ತೊಗೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಬಿಕಾಸ್ ಎಕನಾಮಿಕ್ ಗ್ರೋತ್ ಸರಿಗೆ ಆಗಲ್ಲ ಅಂತಂದಾಗ ಅವ್ರು ಒಬ್ಬ ಬಿಸ್ನೆಸ್ ಮ್ಯಾನ್ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ ಅಂದರೆ ಇಲ್ಲಿ ಎಕ್ಸ್ಪೆಕ್ಟ್ ಸಮ್ ಪ್ರಾಫಿಟ್. ಬಟ್ ಯಾವಾಗ ಪ್ರಾಫಿಟ್ ಇಲ್ಲ, ಬದಲಿಗೆ ರಿಸ್ಕ್ ಇದೆ ಅಂತಂದರೆ ಆಗ ಅಲ್ಲಿ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಇದರಿಂದ ಕೂಡ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ಕಡಿಮೆ ಆಗ್ತಾಯಿತ್ತು. ಮತ್ತು ನಾವು ಭಾರತದಲ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ನೋಡಿದ್ರೆ, ಅಂದರೆ ಆಫ್ಟರ್ 2011-12 ಯಾವಾಗ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ಪೀಕಲ್ಲಿತ್ತು ಆಗ್ಲಿಂದ ನಾವು ನೋಡಿದ್ರೆ, ಅಂದರೆ 2011-12 ಪೀಕಲ್ಲಿತ್ತು. ಆ್ಯಂಡ್ ಆಫ್ಟರ್ ದಟ್ ಇಟ್ ಈಸ್ ಫಾಲಿಂಗ್. ಅಂದರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ಏನಾಗ್ತದೆ, ಕಡಿಮೆ ಆಗ್ತದೆ. ಏನಕ್ಕೆ ಅಂತಂದರೆ ದರ್ ಇಸ್ ಅ ನೆಗೆಟಿವ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಸ್ಪೆಂಡಿಂಗ್. ಯಾವಾಗ ಕನ್ಸಂಪ್ಷನ್ ಇನ್ಕ್ರೀಸ್ ಆಯಿತು ಅಂದರೆ ಇಲ್ಲಿ ಸೇವಿಂಗ್ಸ್ ರೆಡ್ಯೂಸ್ ಆಗುತ್ತಲ್ವ. ಸೇವಿಂಗ್ಸ್ ರೆಡ್ಯೂಸ್ ಆಯಿತು ಅಂದರೆ ಡೆಪಾಸಿಟ್ಸ್ ರೆಡ್ಯೂಸ್ ಮಾಡ್ತೀವಿ. ಸೊ ಆಬ್ವಿಯಸ್ಲಿ ಇನ್ವೆಸ್ಟ್ಮೆಂಟ್ಸ್ ರೆಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಇವೆರಡು ನೆಗೆಟಿವ್ ರಿಲೇಷನಲ್ಲಿ ಇರುತ್ತೆ. ಅಂದರೆ ಕನ್ಸಂಪ್ಷನ್ ಇನ್ಕ್ರೀಸ್ ಆದರೆ ಸೇವಿಂಗ್ಸ್ ಕಡಿಮೆ ಆಗುತ್ತೆ, ಇಲ್ಲ ಸೇವಿಂಗ್ಸ್ ಹೆಚ್ಚಾದರೆ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಬಟ್ ಒಂದು ಕಡೆ ದಿಸ್ ಇಸ್ ನ್ಯಾಚುರಲ್ ಫೆನಾಮಿನಾ. ಅದರ ಜೊತೆಗೆ ನಮ್ಮ ಪಾಲಿಸಿ ಅನ್ಸರ್ಟನಿಟಿ ಇರ್ಬೋದು, ಇಲ್ಲ ಅನ್ಫ್ರೆಂಡ್ಲಿ ಗೌರ್ಮೆಂಟ್ ಪಾಲಿಸೀಸ್ ಏನಿದೆ ಇದೆಲ್ಲನೂ ಕೂಡ ನಮ್ಮ ಒಂದು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸನ್ನು ಕಡಿಮೆ ಮಾಡ್ತಾ ಇದೆ ಅನ್ನೋದು ಇಲ್ಲಿ ನಮಗೆ ತಿಳಿದ್ರೆ. ಮತ್ತೊಂದು ಏನು ಹೇಳ್ತಾ ಇದ್ದಾರೆ ಈ ಆರ್ಟಿಕಲಲ್ಲಿ ಅಂತಂದರೆ, ಈ ಏನು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಡಿಸ್ಕರೇಜ್ಮೆಂಟ್ ಆಗ್ತಾ ಇದೆ, ಅಂದರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ಏನು ರಿಡ್ಯೂಸ್ ಆಗ್ತಾ ಇದೆ, ಅದರಿಂದ ನಮ್ಮ ಎಕನಾಮಿಕ್ ರಿಫಾರ್ಮ್ಸ್ನ ಪೇಸ್ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ದಿಸ್ ಇಸ್ ದ ರೈಟ್ ಟೈಮ್ ಟು ಬೂಸ್ಟ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಈ ಆರ್ಟಿಕಲ್ನ ಸಾರಾಂಶ. ಮುಂದಿನ ಆರ್ಟಿಕಲ್ ನೋಡೋಣ. ಪೋರ್ಟ್ ಆಫ್ ಕಂಟೆನ್ಷನ್, ಚಾಬಹಾರ್ ಪೋರ್ಟ್. The tiny warm water port in Gulf of Oman with mineral trade compared to Iran's main Bandar Abbas port received a special mention in Trump's memo. ಟ್ರಂಪ್ 2.0 ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಟ್ರಂಪ್ ಅವರ ಸೆಕೆಂಡ್ ಅಡ್ಮಿನಿಸ್ಟ್ರೇಷನ್ ಯಾವಾಗ ಸ್ಟಾರ್ಟ್ ಆಯಿತು ಆಗ ಅವರು ಕೆಲವೊಂದು ಎಕ್ಸಿಕ್ಯೂಟಿವ್ ಆರ್ಡರ್ಸನ್ನು ನೀಡಿದ್ರು. ಸೊ ಅಂತಹದೇ ಒಂದು ಆರ್ಡರಲ್ಲಿ ಇರಾನ್ ಬಗ್ಗೆ ಮೆನ್ಷನ್ ಆಯಿತು. ಯಾಕೆ ಅಂತಂದರೆ US ಇರಾನ್ ಮೊದಲಿಂದ ಅವರಿಬ್ಬರಿಗೆ ಆಗೋದಿಲ್ಲ. ಬಿಕಾಸ್ ಇರಾನ್ ಏನು ಅಂತಂದರೆ ಇಟ್ ಈಸ್ ವರ್ಲ್ಡ್ಸ್ ಲೀಡಿಂಗ್ ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಮನ್ನು ಪ್ರಮೋಟ್ ಮಾಡ್ತಾ ಇರುವಂತಹ ದೇಶ ಆಗಿರೋ ಕಾರಣ. ಸೊ ಏನಾಯಿತು ಅಂತಂದರೆ, ಸೊ ಆ ಒಂದು ವಿಷಯಕ್ಕಾಗಿ ಇರಾನ್ ಮೇಲೆ ಪ್ರೆಷರನ್ನು ಹಾಕೋದಕ್ಕೆ US ಏನು ಮಾಡ್ತು, ಸಮ್ ಎಕ್ಸಿಕ್ಯೂಟಿವ್ ಆರ್ಡರ್ ಇಟ್ ಹ್ಯಾಸ್ ಗಿವನ್. ಅದರಲ್ಲಿ ಚಾಬಹಾರ್ ಪೋರ್ಟನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಚಾಬಹಾರ್ ಪೋರ್ಟ್ ಅಂತ ಬಂದ ತಕ್ಷಣ ಇಟ್ ಅಫೆಕ್ಟ್ಸ್ ಇಂಡಿಯಾ. ಯಾಕೆಂದರೆ ಇಂಡಿಯಾ ಹ್ಯಾಸ್ ಡೆವಲಪ್ಡ್ ಶಾಹಿದ್ ಬೆಸ್ಟಿ ಟರ್ಮಿನಲ್ ಆಫ್ ಚಾಬಹಾರ್ ಪೋರ್ಟ್. ಸೊ ಹಾಗಾಗಿ ಇಂಡಿಯಾಗೆ ಕೂಡ ಇದು ಕನ್ಸರ್ನ್. ಆ್ಯಂಡ್ ಈಗ ಸದ್ಯಕ್ಕೆ ನಮ್ಮ ಪ್ರಧಾನಮಂತ್ರಿಯವರು US ವಿಸಿಟ್ ಮಾಡ್ತಾ ಇರುವಂಥ ಕಾರಣ ಈ ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಚಾಬಹಾರ್ ಏನಿದೆ ಇಟ್ ಈಸ್ ಅ ಸ್ಟ್ರಾಟಜಿಕ್ ಲೊಕೇಶನ್ ಅಂತ ಹೇಳ್ಬೋದು ಭಾರತಕ್ಕೆ. ಯಾಕೆ ಅಂದರೆ ಒಂದು ರೀಸನ್ನು ನಾವು ಪಾಕಿಸ್ತಾನನ ಸರ್ಪಾಸ್ ಮಾಡ್ಬೋದು, ಟ್ರೇಡಲ್ಲಿ ಪಾಕಿಸ್ತಾನನ ಸರ್ಪಾಸ್ ಮಾಡ್ತೀವಿ. ಎರಡನೇ ರೀಸನ್ ಏನು ಅಂತಂದರೆ ಅಫ್ಘಾನಿಸ್ತಾನ್ ಡೆವಲಪ್ಮೆಂಟ್ ಪ್ರಾಸೆಸ್ಸಲ್ಲಿ ನಾವು ಹೆಲ್ಪ್ ಮಾಡ್ಬೋದು. ಯಾಕೆ ಅಂತಂದರೆ ಈಗಾಗಲೇ 2009 ನಾವು ಜರಾಂಜ್ ದಲಾರಾಮ್ ಹೈವೇಯನ್ನು ಅಫ್ಘಾನಿಸ್ತಾನಲ್ಲಿ ಕಟ್ಟಿದ್ದೀವಿ, ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಸೊ ಈ ಜರಾಂಜ್ ದಲಾರಾಮ್ ಹೈವೇ ಏನಿದೆ ಇದನ್ನು ಚಾಬಹಾರ್ಗೆ ನಾವು ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಆಗೇನಾಗುತ್ತೆ ಅಂತಂದರೆ ಒಂದು ಕಡೆ ಟ್ರೇಡ್ ಇನ್ಕ್ರೀಸ್ ಆಗುತ್ತೆ, ಮತ್ತೊಂದು ಕಡೆ ಬೈಲ್ಯಾಟ್ರಲ್ ರಿಲೇಷನ್ಸ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ. ಇದಿಷ್ಟು ಆ್ಯಕ್ಚುಯಲ್ ವಿತ್ ರೆಸ್ಪೆಕ್ಟ್ ಟು ಚಾಬಹಾರ್ ಪೋರ್ಟ್ ಆಯಿತು.
ಈಗ ಏನಾಗ್ತಾಯಿದೆ ರೀಸೆಂಟ್ ಇಯರ್ಸಲ್ಲಿ 2021 ಸಮಥಿಂಗ್ 2021 or 2022 ಏನಾಯಿತು ಅಂತಂದರೆ ಚೈನಾ ಚಾಬಹಾರ್ ಪೋರ್ಟಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅಪ್ರಾಕ್ಸಿಮೇಟ್ಲಿ $300 billion ಅಷ್ಟು ಅಮೌಂಟನ್ನು ಚಾಬಹಾರಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ದಿಸ್ ಈಸ್ ಆಲ್ಸೋ ಅ ಪ್ರಾಬ್ಲಮ್ ಫಾರ್ ಇಂಡಿಯಾ. ಸೊ ಚೈನಾ ಏನು ತನ್ನ ಒಂದು ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ಗೆ ಈ ಚಾಬಹಾರ್ ಪೋರ್ಟನ್ನು ಇನ್ಕ್ಲೂಡ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ. ಸೊ ದಿಸ್ ಈಸ್ ಒನ್ ಥಿಂಗ್. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಏನು ಪ್ರಾಬ್ಲಮ್ ಅಂತಂದರೆ ಇರಾನ್ ಮತ್ತು USA ಆ್ಯಕ್ಚುಲಾಗಿ ಇಂಡಿಯಾ ಯಾವಾಗ ಶಾಹಿದ್ ಬೆಹೆಶ್ತಿ ಟರ್ಮಿನಲನ್ನು ಡೆವಲಪ್ ಮಾಡ್ತೀವಿ ಅಂತ ಹೇಳಿದ್ರು, ಅದೇ ಟೈಮಲ್ಲಿ US ಮತ್ತು ಇರಾನ್ಗೆ ಅಷ್ಟಾಗಿ ಸರಿ ಹೋಗ್ತಾ ಇರಲಿಲ್ಲ. ಸೊ ದೆರ್ ವಾಸ್ ಜಾಯಿಂಟ್ JCPOA ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲ್ಯಾನ್ ಆಫ್ ಆ್ಯಕ್ಷನ್ JCPOA ಏನಿತ್ತು, ಈ JCPOAಯಿಂದ ಇರಾನ್ ಹೊರಗಡೆ ನಡೀತು. ಇರಾನ್ ವಾಕ್ಡ್ ಔಟ್ ಆಫ್ ಇಟ್. ಸೊ ಆಗ ಏನು ಮಾಡಿದ್ರು ಅಂತಂದರೆ USA ಇರಾನ್ ಮೇಲೆ ಸ್ಯಾಂಕ್ಷನ್ಸನ್ನು ಹೇರ್ತು. ಸೊ ಯಾವಾಗ USA ಇರಾನ್ ಮೇಲೆ ಸ್ಯಾಂಕ್ಷನ್ಸನ್ನು ಹೇರ್ತು, ದ್ಯಾಟ್ ಅಫೆಕ್ಟೆಡ್ ಇಂಡಿಯಾ. ಯಾಕೆ ಒಂದು ಕಡೆ ಇದರ ಇನ್ವೆಸ್ಟ್ಮೆಂಟ್, ಭಾರತದ ಇನ್ವೆಸ್ಟ್ಮೆಂಟ್ಸ್ ವಿಷಯ ಆದರೆ, ಮತ್ತೊಂದು ಕಡೆ ಭಾರತ ಇರಾನ್ನಿಂದ ಆಯಿಲನ್ನು ಇಂಪೋರ್ಟ್ ಮಾಡ್ಕೊತಾ ಇತ್ತು, ಚೀಪ್ ರೇಟಲ್ಲಿ ಆಯಿಲನ್ನು ಇಂಪೋರ್ಟ್ ಮಾಡ್ಕೊತಾ ಇತ್ತು. ಸೊ ಯಾವಾಗ US ಇರಾನ್ ಮೇಲೆ ಸ್ಯಾಂಕ್ಷನ್ಸನ್ನು ಹೇರ್ತು, ಭಾರತ ಈ ಆಯಿಲ್ ಇಂಪೋರ್ಟನ್ನು ಕಡಿಮೆ ಮಾಡಬೇಕಾಯಿತು. ಅಂದರೆ ಇಟ್ ಹ್ಯಾಸ್ ಸ್ಟಾಪ್ ಮಾಡಬೇಕಾಯಿತು, ಕಡಿಮೆ ಅಲ್ಲ ಸ್ಟಾಪ್ ಮಾಡಬೇಕಾಯಿತು. ಸೊ ಇದರಿಂದ ಏನಾಯಿತು, ಭಾರತದ CAD ಇನ್ಕ್ರೀಸ್ ಆಯಿತು. ಅಂದರೆ ಭಾರತದ ಇಂಪೋರ್ಟ್ ಬಿಲ್ ಏನಿದೆ ದ್ಯಾಟ್ ಸ್ಟಾರ್ಟೆಡ್ ಇನ್ಕ್ರೀಸಿಂಗ್. ಬಟ್ ಸ್ಟಿಲ್ ಆಮೇಲೆ ನೆಗೋಸಿಯೇಷನ್ಸ್ ಎಲ್ಲ ಆದಮೇಲೆ ಏನಾಯಿತು ಅಂದರೆ November 2018 US ಬಂದು ಇರಾನ್ ಫ್ರೀಡಮ್ ಆ್ಯಂಡ್ ಕೌಂಟರ್ ಪ್ರಾಲಿಫರೇಷನ್ ಆ್ಯಕ್ಟ್ ಅನ್ನೋ ಒಂದು ಆ್ಯಕ್ಟನ್ನು ಪಾಸ್ ಮಾಡಿ ಕೆಲವು ರೆಸ್ಟ್ರಿಕ್ಷನ್ಸ್, ಕೆಲವು ರೂಲ್ಸನ್ನು ಸಡಿಲಗೊಳಿಸ್ತು ಅಂತ ಹೇಳ್ಬೋದು, ಅಂದರೆ ಲೂಸ್ ಮಾಡ್ತು ಅಂತ. ಸೊ ಇಲ್ಲೇನಾಯಿತು ಅಂತಂದರೆ ಹ್ಯುಮ್ಯಾನಿಟೇರಿಯನ್ ಏಡನ್ನು ಕೊಡ್ಬೋದು, ಮತ್ತು ಅಫ್ಘಾನಿಸ್ತಾನ್ ರೀಕನ್ಸ್ಟ್ರಕ್ಷನ್, ಯಾಕೆಂದರೆ ತಾಲಿಬಾನ್ ಏನು ಇಶ್ಯೂ ಆಯಿತು ಅದೆಲ್ಲ ಆದಮೇಲೆ ಅಫ್ಘಾನಿಸ್ತಾನ್ ರೀಕನ್ಸ್ಟ್ರಕ್ಷನ್ ಇರ್ಬೋದು, ಹ್ಯುಮ್ಯಾನಿಟೇರಿಯನ್ ಏಡ್ ಇರ್ಬೋದು, ಇದೆಲ್ಲನೂ ಕೊಡೋದಕ್ಕೆ US ಸ್ಟಾರ್ಟ್ ಮಾಡಿತು. ಸೊ US ಇರಾನ್ ಟೈಸ್ ಏನಿದೆ ದ್ಯಾಟ್ ಸ್ಟಾರ್ಟೆಡ್ ಇಂಪ್ರೂವಿಂಗ್. ಆಗ ಏನಾಯಿತು, ಮತ್ತೆ ಭಾರತಕ್ಕೆ ಒಂದು ರೀತಿಯಾದ ಒಂದು ರಿಲೀಫ್ ಸಿಕ್ತು. ಯಾಕೆ ಅಂತಂದರೆ ಯಾವಾಗ ಆ ಒಂದು ಸ್ಯಾಂಕ್ಷನ್ಸ್ ರೆಡ್ಯೂಸ್ ಆಯಿತು ಅಥವಾ ಸ್ಯಾಂಕ್ಷನ್ಸ್ ಒಂದು ಈಸಿ ಆಯಿತು, ಆಗ ಭಾರತ ಮತ್ತೆ ತನ್ನ ಒಂದು ಚಾಬಹಾರ್ ಪೋರ್ಟಿಂದ ಇರುವಂಥ ಸಂಬಂಧಗಳೇನಿದೆ, ಅಂದರೆ ಟ್ರೇಡ್ ರೂಟ್ಸ್ ಏನಿದೆ ಅದನ್ನು ಮತ್ತಷ್ಟು ವಾಪಸ್ ನಾರ್ಮಲ್ಗೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಈವನ್ 2024 ನಾವು ನೋಡಿದ್ರೂ ಕೂಡ, ನಮ್ಮ ಎಲೆಕ್ಷನ್ಸ್ ಟೈಮಲ್ಲೂ ಕೂಡ ಭಾರತದ ಏನು ಎಕ್ಸ್ಟರ್ನಲ್ ಮಿನಿಸ್ಟರ್ ಏನಿದ್ದಾರೆ ಅವರು, ಮತ್ತು ಶಿಪ್ಪಿಂಗ್ ಮಿನಿಸ್ಟರ್ ಏನಿದ್ದಾರೆ ಇವರು ಎಲ್ಲ ಹೋಗಿ ಇರಾನ್ ಜೊತೆ ಒಳ್ಳೆಯ ಒಂದು ಡೀಲನ್ನು ಮಾಡ್ಕೊಂಡು ಬಂದಿರು. ಆ ಪೋರ್ಟ್, ಚಾಬಹಾರ್ ಪೋರ್ಟ್, ವಿತ್ ರೆಸ್ಪೆಕ್ಟ್ ಟು ಚಾಬಹಾರ್ ಪೋರ್ಟ್ ಇರ್ಬೋದು, ವಿತ್ ರೆಸ್ಪೆಕ್ಟ್ ಟು INSTC ಏನಿದೆ, ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಏನಿದೆ, ಚಾಬಹಾರ್ ಪೋರ್ಟನ್ನು ಈ INSTCಗೆ ಕನೆಕ್ಟ್ ಮಾಡಿದ್ರೆ ದ್ಯಾಟ್ ವಿಲ್ ಹೆಲ್ಪ್ ಆಲ್ ದ ಕಂಟ್ರೀಸ್ ಆ್ಯಂಡ್ ಎಸ್ಪೆಷಲಿ ಇಂಡಿಯಾ ಅನ್ನೋ ಒಂದು ನಿಟ್ಟಿನಲ್ಲಿ ಹೋದರು. ಬಟ್ ಆಗ ಏನಿತ್ತು, ಆಗ ಬೈಡನ್ ಅಡ್ಮಿನಿಸ್ಟ್ರೇಷನ್ ಇತ್ತು. ಬಟ್ ಸ್ಟಿಲ್ ಈಗಲೂ ಕೂಡ ನಮಗೆ ಇರಾನ್ ಮೇಲೆ US ಯಾವ ರೀತಿಯಾದ ಆ್ಯಕ್ಷನ್ ತಗೊಳ್ಳುತ್ತೆ, ಯಾವಾಗ ಏನು ಡಿಸಿಷನ್ ತಗೊಳ್ಳುತ್ತೆ ಅನ್ನೋದು ಈಗಲೂ ಕೂಡ ಅನ್ಸರ್ಟೈನ್ ಆಗಿದೆ. ಆ್ಯಂಡ್ ಭಾರತದ ಏನು ಇನ್ವೆಸ್ಟ್ಮೆಂಟ್ಸ್ ಇದೆ ಚಾಬಹಾರಲ್ಲಿ, ದಟ್ ಈಸ್ ಇಟ್ ಈಸ್ ಅಟ್ ಸ್ಟೇಕ್ ಅಂತಲೇ ಹೇಳ್ಬೋದು. ಈಗ US ಯಾವುದೇ ರೀತಿಯಾದ ಸ್ಯಾಂಕ್ಷನ್ಸ್ ಇರಾನ್ ಮೇಲೆ ಹಾಕಿದ್ರೂ ಕೂಡ ಅಗೇನ್ ಇಲ್ ಅಫೆಕ್ಟ್ ಇಂಡಿಯಾ ಬಿಕಾಸ್ ಆಫ್ ಚಾಬಹಾರ್ ಪೋರ್ಟ್. ಇದು ಒಂದು ಕಡೆ. ಮತ್ತೊಂದು ಕಡೆ ಈಗಾಗಲೇ ಹೇಳಿರೋ ಥರ ನಮ್ಮ ಪ್ರಧಾನಿಯವರು ಏನು USA ವಿಸಿಟ್ ಕೊಡ್ತಾ ಇದ್ದಾರೆ, ಟ್ರಂಪ್ 2.0 ಸ್ಟಾರ್ಟ್ ಆದಮೇಲೆ ಏನು ವಿಸಿಟ್ ಕೊಡ್ತಾ ಇದ್ದಾರೆ, ಆ ವಿಸಿಟಲ್ಲಿ ವಿತ್ ರೆಸ್ಪೆಕ್ಟ್ ಟು ಇರಾನ್ ಕೆಲವು ಸ್ಯಾಂಕ್ಷನ್ಸನ್ನು ನಾವು ಕೇಳ್ಬೋದು ಅನ್ನುವಂಥ ಒಂದು ಸಜೆಷನನ್ನು ಇಲ್ಲಿ ಈ ಒಂದು ಆರ್ಟಿಕಲ್ನಲ್ಲಿ ಕೊಡ್ತಾ ಇದ್ದಾರೆ. ಬಿಕಾಸ್ ಈ ಟ್ರಂಪ್ ಆರ್ಡರಲ್ಲಿ ಚಾಬಹಾರ್ ಪೋರ್ಟನ್ನು ನೇಮ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ, ಅದು ಇಂಡಿಯಾಗೆ ಅಫೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹೆಂಗಿದ್ರೂ ಪ್ರಧಾನಿಯವರು ಅಲ್ಲಿ ಹೋಗ್ತಾ ಇದ್ದಾರೆ. ಸೊ ಥ್ರೂ ನೆಗೋಸಿಯೇಷನ್ಸ್ ವಿ ಕ್ಯಾನ್ ಫೈಂಡ್ ಅ ಸೊಲ್ಯೂಷನ್ ಫಾರ್ ದಿಸ್ ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.